ಹೆಲೋ ಸ್ನೇಹಿತರೆ, ನಾನು ಅಮೆಜಾನಿಂದ ಗ್ರೇನಾರೋ P11 ವೈರ್ಲೆಸ್ ಮೈಕ್ರೋಫೋನ್ ಇವತ್ತೇ ಪರ್ಚೇಸ್ ಮಾಡಿಬಿಟ್ಟು ಡೆಲಿವರಿ ಕೂಡ ಆಗಿದೆ. ಅದರ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್ ನೋಡೋಣ ಯಾವ ಥರ ಇದೆ ಅಂತ. ಬನ್ನಿ ಬಾಕ್ಸ್ ಓಪನ್ ಮಾಡೋಣ. ಇದ್ರ ಬಾಕ್ಸ್ ಜೊತೆ ಇನ್ವಾಯ್ಸ್ ಬಿಲ್ಲಿಂಗ್ ಕೂಡ ಕೊಟ್ಟಿದ್ದಾರೆ. ನಾನು ಇದು ಬಂತು 4,999 ಇದೆ MRP. ನಾನು 4,500ಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ಓಕೆ, ಬಿಲ್ ಬಾಕ್ಸ್ ಈ ಕಡೆ ಸೈಡಿಗೆ ಇಡೋಣ, ನೋಡೋಣ. ನೋಡಿ, ಗ್ರೇನಾರೋ ವೈರ್ಲೆಸ್ ಮೈಕ್ರೋಫೋನ್. ಓಕೆ, P11 ವೈರ್ಲೆಸ್ ಮೈಕ್ರೋಫೋನ್ ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಬಾಕ್ಸ್ ಮೇಲೆ ಬಂದುಬಿಟ್ಟು MRP 7,999 ಇದೆ. ಇದು ಹೊಸದಾಗಿ ಇವಾಗಲೇ ಬಂದಿರೋದು ಮಾರ್ಕೆಟ್ಗೆ. ಯಾವ ಥರ ಇದೆ ಫಸ್ಟ್ ಇಂಪ್ರೆಷನ್ ಮತ್ತು ಅನ್ಬಾಕ್ಸಿಂಗ್ ಅಂತ ಬನ್ನಿ ನೋಡೋಣ. ನೋಡ್ತಾ ಇದ್ರೆ ಕವರ್ ಕೂಡ ಓಪನ್ ಆಗ್ತಾ ಇಲ್ಲ. ನಾನು ಯಾವುದೇ ಕೂಡ ಓಪನ್ ಮಾಡೋಕ್ಕೆ ಚಾಕೋದು ಯಾವುದೂ ಬಳಸಿಲ್ಲ, ಕೈಯಿಂದ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಓಪನ್ ಮಾಡಿದ್ದೀನಿ. ಇದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಾ, ಗ್ರೇನಾರೋ ವೈರ್ಲೆಸ್ ಮೈಕ್ರೋಫೋನ್. ಓಕೆನಾ, ನೋಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ. ಮೊದಲಿಗೆ ಬಂದುಬಿಟ್ಟು ವ್ಯಾರಂಟಿ ಕಾರ್ಡ್ ನೋಡ್ತಾ ಇದ್ದೀರಾ. ಆಮೇಲೆ ಗ್ರೇನಾರೋ ಒಂದು ಸ್ಪೆಸಿಫಿಕ್ ಡೀಟೇಲ್ಸ್ಗೆ ಒಂದು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಬಂದುಬಿಟ್ಟು ನೋಡೋಣ ಏನಿದೆ ಅಂತ. ಓಕೆ, ಇದು ಬಂದು ಮೈಕ್ ಸೈಡಿಗೆ ಇಡೋಣ, ಇನ್ನೂ ಬಾಕ್ಸಲ್ಲಿ ಇನ್ನೇನು. ಇದ್ರ ಜೊತೆ ಸ್ನೇಹಿತರೆ ಒಂದು ಪೌಚ್ ಕೊಟ್ಟಿದ್ದಾರೆ. ನೋಡಿ, ಗ್ರೇನಾರೋ ಅಂತ ಒಂದು ಬ್ರ್ಯಾಂಡ್ ಕೂಡ ಹಾಕಿದ್ದಾರೆ. ಓಕೆ, ಮತ್ತಿನ್ನೇನಿದೆ ಬನ್ನಿ ನೋಡೋಣ. ಬಂದುಬಿಟ್ಟು ಅಷ್ಟೇ. ಇದರೊಳಗಡೆ ಏನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಓಕೆ, ಇದರೊಳಗಡೆ ಎಲ್ಲ ವೈರ್ಗೆ ಹಾಕಿ ಕನೆಕ್ಟರ್ಗೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಓಕೆ, ಮೊದಲಿಗೆ ಬಂದುಬಿಟ್ಟು 2 ವಿಂಗ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಏರಿಂದ ಸೌಂಡ್ನ ಇದು ಮಾಡ್ಬೋದು ಅಂತ 2 ವಿಂಗ್ಸ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಸೈಡ್ಗೆ ಇಡೋಣ. ಓಕೆ, ಇದಾದಮೇಲೆ ನೋಡಿ ಸ್ನೇಹಿತರೆ, ಟೈಪ್ ಸಿ ಟು ನೀವು ಐಫೋನ್ಗೆ ಏನೋ ಕನೆಕ್ಟ್ ಮಾಡ್ತೀನಿ ಅಂದರೆ ಈ ಕನೆಕ್ಟರ್ ಯೂಸ್ ಆಗುತ್ತೆ. ಅದಾದ್ಬಿಟ್ಟು ಇದು 3.5 mm ಜಾಕ್ ಟು ಟೈಪ್ ಸಿ ಕನೆಕ್ಟರ್ ಇದು. ಅದು ಬಿಟ್ಟರೆ ಇನ್ನೊಂದು ಟೈಪ್ ಸಿ ಟು ಟೈಪ್ ಸಿ ಬರುತ್ತೆ. ನೋಡ್ತಾ ಇದ್ದೀರಾ, ಇದು ನಿಮ್ಮ ಮೊಬೈಲಿಂದ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಓಕೆನಾ, ಅದು ಬಿಟ್ಟರೆ ಇನ್ನೇನಿದೆ, ಇನ್ನೊಂದಿದೆ ನೋಡಿ, ಬನ್ನಿ ತೋರಿಸ್ತೀನಿ. ತುಂಬ ಇದೆ. ಇದು 3.5 mm ಜಾಕ್ ಟು ಟೈಪ್ ಸಿ. ಮತ್ತು ಇದಕ್ಕೆ ಬಿಟ್ಟು ಇನ್ನೊಂದಿದೆ ಚಾರ್ಜಿಂಗ್. ಇದು ನಾವು ಕೇಸ್ಗೆ ಚಾರ್ಜ್ ಮಾಡಬೇಕಾಗಿರುವಂಥದ್ದು. ನೋಡ್ತಾ ಇದ್ದೀರಾ. ಓಕೆ, ಇದು ಚಾರ್ಜಿಂಗು. ಅದಾದಮೇಲೆ 2 ಹೆಡ್ಫೋನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಎರಡು ಕೂಡ ಟೈಪ್ ಸಿ ಇದೆ. ಇದು ಯಾವುದಕ್ಕೆ ಅಂದರೆ, ಒಂದು ನಾವು ಮೈಕ್ ಕೂಡ ಹಾಕ್ಕೊಂಡು ನಾವು ಆಪ್ರೇಟ್ ಮಾಡೋದನ್ನ ಕೇಳಿಸ್ಕೋಬೋದು. ಅದು ಬಿಟ್ಟರೆ ಇನ್ನೊಂದು ಕೂಡ ರಿಸೀವರ್ಗೆ ಇರುತ್ತೆ. ನೀವು ಟ್ರಾನ್ಸ್ಮಿಟರ್ಗೆ ಒಂದು ಕನೆಕ್ಟ್ ಮಾಡ್ಬೋದು, ಇನ್ನೊಂದು ರಿಸೀವರ್ಗೆ. ಟೋಟಲ್ 2 ಹೆಡ್ಫೋನ್ಸ್ ಇದೆ. ಅದು ಬಿಟ್ಟರೆ ಬಾಕ್ಸು. ಬನ್ನಿ ಇವಾಗ ತೆಗಿಯೋಣ ಮೈಕ್. ನೋಡಿ ಸ್ನೇಹಿತರೆ, ಬಾಕ್ಸ್ ಈ ಥರ ಬರುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಚಾರ್ಜಿಂಗ್ ಮಾಡ್ಬೋದು. ಆಮೇಲೆ ಇದು ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದ ನಮಗೆ ಇದು ಸೆಂಟ್ರಲ್ಲಿ ರಿಸೀವರ್ ಇದು ರಿಸೀವರ್ ಸಿಗುತ್ತೆ. ಆನಂತರ ಇವೆರಡು ಟ್ರಾನ್ಸ್ಮಿಟರ್ ಮೈಕ್. ಓಕೆನಾ, ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಕೇಸ್ ಬಂದುಬಿಟ್ಟು ಇದು ಪ್ಲಾಸ್ಟಿಕ್ ಇದೆ. ಇವೆರಡು ಟ್ರಾನ್ಸ್ಮಿಟರ್ ಮೇಲೆ ಡಿಜಿಟಲ್ ಆಗಿ ಕಾಣಿಸುತ್ತೆ. ಚಾರ್ಜ್ ಎಷ್ಟಿದೆ ಮತ್ತು ಕನೆಕ್ಟ್ ಆಗಿದೆ, ನಾಯ್ಸ್ ಕನೆಕ್ಷನ್ ಆಗಿದೆ, ಮ್ಯೂಟ್ ಆಗಿರೋದು, ಇದೆಲ್ಲ ಕೂಡ ಇಲ್ಲಿ ನಾವು ನೋಡ್ಬೋದು. ನೋಡೋಣ. ಇದರ ಫುಲ್ ರಿವ್ಯೂ ನಿಮಗೆ ಕೊಡ್ತೀನಿ. ಇದು ಫಸ್ಟ್ ಇಂಪ್ರೆಷನ್ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋ.
ನೋಡಿ ಸ್ನೇಹಿತರೆ, ಇಷ್ಟಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ ಡಿಟೇಲ್ ರಿವ್ಯೂ ವಿಡಿಯೋ, ಆಡಿಯೋ ರಿವ್ಯೂ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಧನ್ಯವಾದ.